ನಿನ್ನೆ ಇಷ್ಟೊತ್ತಿಗೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವ ಸುದ್ದಿಯನ್ನು ಗಮನಿಸ್ತಾ ಇದ್ವಿ. ಈಗ ಇವತ್ತು ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಚಳಿ ಬಿಡಿಸುವ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 9 ಜಿಲ್ಲೆಗಳ 56ಕ್ಕೂ ಅಧಿಕ ಸ್ಥಳಗಳಲ್ಲಿ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದೆ ಲೋಕಾಯುಕ್ತ. ಕಲಬುರಗಿ, ಮಂಡ್ಯ, ಚಿತ್ರದುರ್ಗ, ಧಾರವಾಡ, ಬೆಳಗಾವಿ, ದಾವಣಗೆರೆ, ಕೋಲಾರ, ಮೈಸೂರು, ಹಾಸನ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆಯಾ ಜಿಲ್ಲೆಯ ಎಸ್ಪಿಗಳ ನೇತೃತ್ವದಲ್ಲಿ ದಾಳಿ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಲ್ಲಾದರೂ ಲಂಚದ ಆರೋಪ ಅಥವಾ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಅಥವಾ ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳು, ಈ ಬಗ್ಗೆ ಒಂದಷ್ಟು ದೂರುಗಳು ಲೋಕಾಯುಕ್ತಕ್ಕೆ ಹೋದ ಬಳಿಕ ಆ ಎಲ್ಲ ಮಾಹಿತಿ ಆಧಾರದ ಬಳಿಕ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ. 9 ಜಿಲ್ಲೆಗಳಲ್ಲಿ ಸುಮಾರು 56ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿರೋದು ಗಮನಿಸ್ತಾ ಇದ್ವಿ. ಕಲಬುರಗಿ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ದಾವಣಗೆರೆ, ಕೋಲಾರ, ಮೈಸೂರು ಇಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆಯಾ ಜಿಲ್ಲೆಯ ಎಸ್ಪಿಗಳ ನೇತೃತ್ವದಲ್ಲಿ ದಾಳಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾರ್ಯಾರ ಸಂಪತ್ತು ಯಾವ ರೀತಿ ಇದೆ, ಯಾರೆಲ್ಲ ಲಂಚಬಾಕರಿದ್ದಾರೆ, ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳು, ಇನ್ನಷ್ಟೇ ಎಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕು. ಅಂದರೆ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ಮಾಹಿತಿ ಈ ದಾಳಿ ಕುರಿತಂತೆ ಹೊರಬೀಳುವ ಸಾಧ್ಯತೆ. ಬೆಂಗಳೂರು, ಮತ್ತೊಂದು ಕಡೆ ಬಳ್ಳಾರಿ, ಮಂಡ್ಯದಲ್ಲೂ ಕೂಡ ದಾಳಿ ಆಗಿರೋ ಕುರಿತಂತೆ ಮಾಹಿತಿ ಕೊಡೋದಕ್ಕೆ ನನ್ನ 3 ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಡ್ಯದಿಂದ ಆನಂದ್ ಇದ್ದಾರೆ, ಬೆಂಗಳೂರಿನಿಂದ ನಾಗರಾಜ್ ಜಾಯಿನ್ ಆಗಿದ್ದಾರೆ, ಬಳ್ಳಾರಿಯಿಂದ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲೇದಾಗಿ ಬೆಂಗಳೂರಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಾಗರಾಜ್. ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಬೆಂಗಳೂರಿನ ಮಟ್ಟಿಗೆ ಎಲ್ಲೆಲ್ಲಾಗಿದೆ, ಯಾವ ಸ್ಥಳಗಳಲ್ಲಾಗಿದೆ, ಏನಾಗ್ತಾ ಇದೆ? ಶ್ರುತಿ, ಏನು ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿರ್ತಕ್ಕಂಥದ್ದು, ಏನು ಒಂದು ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ಲೋಕಾಯುಕ್ತದಲ್ಲಿ ಒಟ್ಟು 11 ಪ್ರಕರಣಗಳು ದಾಖಲಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಏನು 9 ಜಿಲ್ಲೆಗಳಲ್ಲಿ ದಾಳಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ಏನು ಕೆಲ ಅಧಿಕಾರಿಗಳು, ಇಲ್ಲಿಯ ಅಧಿಕಾರಿಗಳ ಒಂದು ಫ್ಲ್ಯಾಟ್ಗಳು, ಜೊತೆಗೆ ಏನು ಬೇರೆ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಅಧಿಕಾರಿಗಳ ಒಂದು ಮನೆ ಮತ್ತು ಕೆಲವೊಂದು ಆಫೀಸ್ಗಳು ಬೆಂಗಳೂರಿನಲ್ಲಿದ್ದು ಅವುಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ದಾಳಿಯಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಆಸ್ತಿ, ಇವರ ಏನು ಆದಾಯ ಇದೆ, ಆದಾಯಕ್ಕೂ ಮೀರಿದಂಥ ಸಾಕಷ್ಟು ಮಟ್ಟದ ಆಸ್ತಿ ಪತ್ತೆಯಾಗೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಖಚಿತ ಮಾಹಿತಿ ಇದ್ದೇ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ದಾಳಿ ಆಗಿದೆ ಅಂತೇಳಿ ಲೋಕಾಯುಕ್ತ ತನಿಖೆಯ ಒಂದು ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು 11 ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ 9 ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ದಾಳಿ ವೇಳೆಯಲ್ಲಿ ಸಾಕಷ್ಟು ಪ್ರಮಾಣದ ಅಧಿಕವಾಗಿ ಅಂದ್ರೆ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತ ಆಸ್ತಿ ಪಾಸ್ತಿ ಪತ್ತೆಯಾಗೋ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಇನ್ನು ಮಂಡ್ಯಕ್ಕೆ ಹೋಗೋಣ. ಮಂಡ್ಯದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ತಾನೇ ನಾಗರಾಜ್ ಹೇಳ್ತಾ ಇದ್ರು ಆದಾಯ ಮೀರಿ ಆಸ್ತಿ ಗಳಿಕೆ. ಆಲ್ರೆಡಿ ಲೋಕಾಯುಕ್ತಕ್ಕೆ ದೂರ ಹೋಗಿರಬೇಕು, ಆ ದೂರಿನ ಆಧಾರದಲ್ಲಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡಿ ದಾಳಿ ಮಾಡಿರ್ತಾರೆ. ಸೊ ಮಂಡ್ಯದಲ್ಲಿ ಎಲ್ಲೆಲ್ಲಿ ದಾಳಿ ಆಗಿದೆ, ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಅಂತ? ಶ್ರುತಿ, ಬೆಳ್ಳಂಬೆಳಗ್ಗೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ತವರೂರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟ ಗ್ರಾಮದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. 3 ಕಡೆ ರೈಡ್ ಮಾಡಿರುವಂಥದ್ದು. ಏನೋ ನಿವೃತ್ತ ಈ ಶಿವರಾಜ್ ಎಂಬುವರ ಮನೆ, ಅಂದರೆ ಅವರ ತಂದೆ ಮನೆ ಹಾಗೂ ಅವರ ತೋಟದ ಮನೆ, ಅದ್ರ ಜೊತೆಗೆ ಬೆಳ್ಳೂರಿನಲ್ಲಿರುವಂಥ ಅವ್ರಿಗೆ ಸಂಬಂಧಪಟ್ಟಂಥ ಕ್ರಷರ್ ಮೇಲೆ ದಾಳಿ ನಡೆದಿರುವಂಥದ್ದು. ಅದ್ರ ಜೊತೆಗೆ ಮೈಸೂರಿನಲ್ಲಿರುವಂಥ ಅವರ ನಿವಾಸಗಳ ಮೇಲೂ ಕೂಡ ಏನು ದಾಳಿ ನಡೆದಿದೆ. ಶಿವರಾಜ್ ಅವರು ಮೈಸೂರಿನಲ್ಲೇ ನೆಲೆಸಿದ್ದಾರೆ, ಆದರೆ ಅವರ ತಂದೆ ಮನೆ ಹಾಗೂ ಅವ್ರ ತೋಟದ ಮನೆ ಜೊತೆಗೆ ಕ್ರಷರ್ಗಳ ಮೇಲೆ ಕೂಡ ದಾಳಿ ನಡೆದಿರುವಂಥದ್ದು. ಅಂದರೆ ಆದಾಯಕ್ಕೆ ಮೀರಿ, ಅಂದರೆ ಏನು ಸಂಪಾದನೆಗೂ ಮೀರಿ ಆದಾಯ ಇರೋದಕ್ಕೆ ಅವ್ರ ಮೇಲೆ ಮೊದಲೇ ಒಂದು ದೂರ ಹೋಗಿತ್ತು. ಆ ಕಾರಣಕ್ಕಾಗಿ ಲೋಕಾಯುಕ್ತ SP ಸುರೇಶ್ ಬಾಬು ನೇತೃತ್ವದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲೇ ರೈಡ್ ಮಾಡಿದ್ದಾರೆ. ಸದ್ಯ ಅವರ ಮನೆಯಲ್ಲಿ ಒಂದಷ್ಟು ದಾಖಲಾತಿಗಳನ್ನು ಜೊತೆಗೆ ಆಸ್ತಿ ಪತ್ರಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಅವರಿಗೆ ಒಂದು ಏನು ಲೋಕಾಯುಕ್ತ ಒಂದು ಶಾಕ್ ನೀಡಿರುವಂಥದ್ದು, ಒಂದಷ್ಟು ದಾಖಲಾತಿಗಳ ಸಿಕ್ಕಿರುವಂಥದ್ದನ್ನು ಪರಿಶೀಲನೆಯನ್ನು
ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ಪರಿಶೀಲನೆ ಕಾರ್ಯ ಮುಂದುವರಿಯುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ಅನಂತ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ನಾವು ಗಮನಿಸ್ತಾ ಇದ್ವಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾಳಿ ಆಗಿದೆ. ಲೋಕಾಯುಕ್ತ ಏಕಕಾಲದಲ್ಲಿ ದಾಳಿ ಮಾಡಿರೋದು ಆಗ್ಲೇ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿ ಕೊಡ್ತಾ ಇದ್ರು. ಆದಾಯ ಮೀರಿ ಆಸ್ತಿ ಗಳಿಕೆಯ ಗಂಭೀರ ಆರೋಪ ಅಥವಾ ಆ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿರುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಂತ. ಸಮಟೈಮ್ಸ್ ಲೋಕಾಯುಕ್ತ ದಾಳಿ ಹೇಗಿರುತ್ತೆ ಅಂದ್ರೆ, ಯಾರಾದ್ರೂ ಅಧಿಕಾರಿ ಲಂಚ ಪಡೆದುಕೊಳ್ಳೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂದ್ರೆ ಯಾರೋ ಹೋಗಿ ದೂರು ಕೊಟ್ಟಿರ್ತಾರೆ. ಆ ದೂರಿನ ಅನ್ವಯ ಬಂದು ರೆಡ್ ಹ್ಯಾಂಡ್ ಆಗಿ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನ ಕೂಡ ಬಲೆಗೆ ಬೀಳಿಸಿರ್ತಾರೆ. ಬಟ್ ಈಗ ಹೇಗಂದ್ರೆ, ಮನೆಗಳ ಮೇಲೆ ದಾಳಿ ಆಗುತ್ತೆ, ಕಚೇರಿ ಮೇಲೆ ದಾಳಿ ಆಗುತ್ತೆ ಅಂದ್ರೆ ಆದಾಯ ಮೀರಿ ಆಸ್ತಿ ಗಳಿಕೆ ಆಗಿರಬೇಕು, ಲಂಚ ಬಾಕರಿರಬಹುದು, ಭ್ರಷ್ಟ ಅಧಿಕಾರಿಗಳಾಗಿರಬಹುದು. ಆ ಬಗ್ಗೆ ಒಂದಷ್ಟು ದೂರುಗಳು ಹೋದ ಬಳಿಕ ಅವರ ಚಲನವಲನ, ಆ ಅಧಿಕಾರಿಗಳ ಚಲನವಲನ, ಅವರ ಆಸ್ತಿ ಪಾಸ್ತಿ ಬಗ್ಗೆ ಒಂದಷ್ಟು ವಿವರ, ಇದೆಲ್ಲವನ್ನ ಪಡೆದುಕೊಂಡೇ ಏಕಕಾಲದಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಾವು ಗಮನಿಸಬೇಕು, 56 ಸ್ಥಳಗಳಲ್ಲಿ ದಾಳಿ